ಬೆಂಗಳೂರಿನಿಂದ ರೇಣುಕಾಸ್ವಾಮಿಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೆಗ್ಯುಲರ್ ಬೇಲ್ ಮೇಲೆ 7 ಜನ ಆರೋಪಿಗಳಂತೂ ಆಚೆ ಇದ್ದಾರೆ. 6 ತಿಂಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ ಆಗ್ತಿದ್ದಾರಂತೆ. ಸಿಸಿಎಚ್ 57ರ ಕೋರ್ಟಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಮುಖಾಮುಖಿ ಆಗ್ಲಿಕ್ಕಿದ್ದಾರೆ. ಜನವರಿ 10ನೇ ತಾರೀಕು ಖುದ್ದು ಎಲ್ಲ ಆರೋಪಿಗಳ ಹಾಜರಾತಿಗೆ ಸೂಚನೆ ಇರೋದ್ರಿಂದ ಫೇಸ್ ಟು ಫೇಸ್ ಬರ್ತಾ ಇರೋದ್ರಿಂದ ಹೇಗಿರುತ್ತೆ ಇಬ್ಬರದ್ದು ಬಿಹೇವಿಯರಲ್ ಚೇಂಜಸ್ ಇರುತ್ತಾ ಅಥವಾ ಹಿಂದಿನ ಬಂಧ ಸಂಬಂಧ ಪೆಸುಗೆ ಎಲ್ಲವೂ ಮುಂದುವರಿಯುತ್ತಾ ಪ್ರಶ್ನೆ ಇದೆ. ಕೋರ್ಟಲ್ಲಿ ವಾದ ಮಾಡಿದ ರೀತಿ ನೋಡಿದ್ರೆ ನಿಂದಾರಿ ನಿನಗೆ ನಂದಾರಿ ನನಗೆ ಅನ್ನೋ ರೀತಿನಲ್ಲಿ ಇತ್ತು. ಪವಿತ್ರ ಗೌಡ ಪರ ವಕೀಲರು ಇರ್ಬೋದು ಅಥವಾ ಈ ಕಡೆ ದರ್ಶನ್ ವಕೀಲರು ಇರ್ಬೋದು. ಬಟ್ ಅದನ್ನು ಮೀರಿ ಯಾವ ರೀತಿ ಇರುತ್ತೆ ಇಬ್ಬರದ್ದು ಬಿಹೇವಿಯರು ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ. ಮತ್ತು ದರ್ಶನ್ ಬೇಲ್ ಸಿಕ್ಕಾಗ್ಲಿಂದ ಕೂಡ ಅವರ ಪತ್ನಿ ಜೊತೆಗೆ ಹೊಸಕೇರಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ವಾಸ ಇದ್ದಾರೆ. RR ನಗರಕ್ಕೆ ಹೋಗೇ ಇಲ್ಲ ಅವರು. ಈ ಕಡೆಗೆ ಪವಿತ್ರ ಗೌಡ ತಮ್ಮ RR ನಗರದ ನಿವಾಸದಲ್ಲಿ ಇದ್ದಾರೆ. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಮತ್ತೆ ತುಂಬಾ ಜನ ಹೇಳ್ತಾ ಇದ್ರು ಅಂದ್ರೆ ಈ ಘಟನೆ ಎಲ್ಲ ಆದ್ಮೇಲೆ ಇಬ್ರು ದೂರ ಆಗಿದ್ದಾರೆ, ಸಿಟ್ಟಾಗಿದ್ದಾರೆ ಅಂತ. ಬಟ್ ಕೆಲವರು ಆ ತೀರನ್ನು ಒಪ್ಪಿರ್ಲಿಲ್ಲ. ಜೈಲಲ್ಲಿದ್ರು ಕೂಡ ಇಬ್ಬರಿಗೂ ಆ ಸೆಳೆತ ಇತ್ತು ಅಂತೆಲ್ಲ ಮಾತುಕತೆಗಳನ್ನ ಆಡ್ತಾ ಇದ್ರು. ಸೊ ಏನಾಗುತ್ತೆ ಅನ್ನೋದು ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಲಾಸ್ಟ್ ಟೈಮು VC ಮೂಲಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ಅಕ್ಯೂಸ್ಗಳನ್ನ ಪ್ರೊಡ್ಯೂಸ್ ಮಾಡಿದಾಗ ನಾವು ನೋಡ್ತಾ ಇದ್ವಿ ಯಾವ ರೀತಿ ಇತ್ತು ಅಂತ. ಅದೇ ಮೊದಲು ಅದೇ ಕೊನೆ ಇಬ್ರು ಭೇಟಿಯಾಗಿದ್ದು.